ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ನನ್ನ ಫುಲ್ ಡೇ ಯಾವ ರೀತಿ ಇರುತ್ತೆ, ನಂದು ಡಯಟು ಎಲ್ಲ ನೋಡ್ಕೊಂಡು ಬರೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಸ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನೀವು ಒಂದು ಲೈಕ್ ಮಾಡಿ. ಹಾಗೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಇದೇ ಥರ ಸಪೋರ್ಟ್ ಮಾಡಿದರೆ ನನಗೂ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಜೊತೆ ವೆಜಿಟೇಬಲ್ ಸಾಂಬಾರು ಹಾಗೆ ಕೊಕೊನಟ್ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸಾಂಬಾರಿಗೆ ರೆಡಿ ಮಾಡೋಣ ಅಂತ ಬೀನ್ಸು ಮತ್ತು ಕ್ಯಾರೆಟು ಟೊಮ್ಯಾಟೊ ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಬೇಳೆ ಕೂಡ ತೊಗೊಂಡಿದ್ದೀನಿ. ಎಲ್ಲ ಹಾಕಿ ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡೋಣ ಅಂತ ತರಕಾರಿ ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನಮ್ಮ ಮೇನ್ ಇಂಪಾರ್ಟೆಂಟ್ ಅದಲ್ವಾ, ಮೊದಲು ಕಟ್ ಮಾಡ್ಕೋಬೇಕು. ಅದೇ ನಮಗೆ ತಲೆನೋವು. ಯಾರಾದರೂ ಕಟ್ ಮಾಡಿಕೊಡೋರು ಇದ್ಬಿಟ್ರೆ ಬೇಗ ಕುಕ್ಕಿಂಗ್ ಅಂತೂ ಬೇಗ ಆಗಿಬಿಡುತ್ತೆ. ಬೆಳಿಗ್ಗೆ ಎದ್ದು ಇದೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿದ್ಬಿಡುತ್ತೆ. ನನಗೆ ನಾನು ಆವಾಗಲೇ ಕಟ್ ಮಾಡಿಬಿಟ್ಟು ಆವಾಗೇ ಮಾಡೋ ಜಾಸ್ತಿ. ಸುಮಾರು ಜನ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರನೇ ದಿನ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ಅದು ಅರ್ಜೆಂಟ್ ಇದ್ದರೆ, ನಾವೆಲ್ಲಾದರೂ ಹೋಗಬೇಕಾಗಿದ್ದರೆ, ನಮಗೆ ಬೇಗ ಕುಕ್ಕಿಂಗ್ ಏನಾದರೂ ಆಗಬೇಕು, ನಾವು ಬೇಗ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ ಏನಾದರೂ ಇದ್ದರೆ ನೀವು ನೈಟೇ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ರೆ ಪರವಾಗಿಲ್ಲ, ಬೆಳಿಗ್ಗೆ ಈಸಿಯಾಗಿ ಮಾಡ್ಕೋಬೋದು. ಇಡ್ಲಿ ಮಾಡಿದ್ದಿನ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಬೆಳಗ್ಗೆ ಎದ್ದು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಎಲ್ಲನೂ ಮಾಡ್ಕೋಬೇಕಲ್ವ. ಏಕೆಂದರೆ ಕೆಲವೊಬ್ಬರಿಗೆ ಚಟ್ನಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಸಾಂಬಾರು ಇಷ್ಟ ಆಗುತ್ತೆ. ಒಂದೇ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಎರಡು ಮಾಡಲೇಬೇಕಾಗುತ್ತೆ. ಬೆಳಿಗ್ಗೆ ಎದ್ದು ಅದೊಂದು ಕೆಲಸ ಆಗಿಬಿಟ್ರೆ ಇಡೀ ದಿನ ಸ್ವಲ್ಪ ನಮ್ಮ ಮನೇಲಿ ನನ್ನ ಮಕ್ಕಳು ಇಬ್ರಿಗೂ ಇಡ್ಲಿ ಇಷ್ಟ. ಅವರು 3 ಟೈಮ್ ಇಡ್ಲಿ ತಿಂತಾರೆ. ಒನ್ ಟೈಮ್ ಅಲ್ಲ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಇಡ್ಲಿ ತಿಂತಾರೆ, ಮಧ್ಯಾಹ್ನ ಊಟಕ್ಕೂ ಅದೇ ತಿಂತಾರೆ, ರಾತ್ರಿ ಊಟಕ್ಕೂ ಅದೇ ತಿಂತಾರೆ. ಬಿಸಿ ಆ ಟೈಮಿಗೆ ಮಾಡಿಕೊಟ್ಬಿಟ್ರೆ ಅವರಿಗೆ ಇಡ್ಲಿ ಸಾಂಬಾರು ಒಂದು ಇದ್ಬಿಟ್ರೆ ಅವ್ರಿಗೆ ಏನೂ ಬೇಡ. ನಮ್ಮಿಬ್ಬರು ಮಕ್ಕಳಿಗೂ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ವಾರದಲ್ಲಿ 2 ದಿನ ಆದರೂ ಇಡ್ಲಿ ಮಾಡ್ತಾನೇ ಇರ್ತೀನಿ. ನಮಗೆ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೂ ಅವರಿಗೆ ಅಂತೂ ಖಂಡಿತ ಮಾಡ್ತಾನೇ ಇರ್ತೀನಿ ನಾನು. ಇವಾಗ ನಾನು ಸಾಂಬಾರು ಕೂಡ ರೆಡಿ ಮಾಡೋಕ್ಕಿಟ್ಟಿದ್ದೀನಿ. ತರಕಾರಿ ಎಲ್ಲ ಬೇಳೆ ಆಲ್ರೆಡಿ ಬೇಯಿಸ್ಕೊಂಡಿದ್ದೆ ನಾನು. ಅದಕ್ಕೋಸ್ಕರ ತರಕಾರಿನೇ ಹಾಗೆ ಹಾಕ್ಬಿಟ್ಟು ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಅಂತ ಕೊಕೊನಟ್ಟು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ನೀವು ಬೇಕಾದರೆ ತುರ್ಕೊಳ್ಬೋದು. ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂದರೆ ನೀವು ಕಟ್ ಮಾಡಿಕೊಂಡ್ರೆ ಸಾಕು. ಬೆಳ್ಳುಳ್ಳಿ ಕೂಡ ಸುಲ್ಕೊಂಡು ಇಟ್ಕೊಂಡು ಇವಾಗ ಚಟ್ನಿ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕೊಕೊನಟ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ 4 ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಮತ್ತು ಬೇಕಾದರೆ ನೀವು ಶುಂಠಿ ಕೂಡ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಾನು ಹುಳಿ ಇರಲಿ ಅಂತ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಎಷ್ಟು ಹುಣಸೆಹಣ್ಣು ಹಾಕಿದ್ದೀನಲ್ವ ಸ್ವಲ್ಪ ಅಷ್ಟೇ. ನಾನು ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಈ ಥರನೂ ಕೂಡ ನೀವು ಟ್ರೈ ಮಾಡಿ ನೋಡಿ. ಸ್ವಲ್ಪ ಹುಳಿಯಾಗಿ ಸ್ವೀಟಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ತೆಂಗಿನಕಾಯಿ ಕ್ವಾಂಟಿಟಿ ಏನಾದರೂ ಜಾಸ್ತಿ ಇದ್ದರೆ ನೀವು ಪುಟಾಣಿ ಅಂದರೆ ಹುರುಗಡ್ಲೆ ಏನು ಹಾಕೋದೇನು ಬೇಕಾಗಿಲ್ಲ. ಇಲ್ಲಾಂದರೆ ನಿಮಗೆ ಹುರುಗಡ್ಲೆನೂ ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿದು ಅಂತ ಅಂದ್ಕೊಂಡ್ರೆ ನೀವು ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಹಾಕೋಬೋದು. ನಾನು ಹುರುಗಡ್ಲೆ ಏನೂ ಹಾಕೋತಾ ಇಲ್ಲ, ಯಾಕಂದರೆ ನಾನು ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನೇನು ತೊಗೊಂಡಿಲ್ಲ. ಇದಕ್ಕೆ ಪುದೀನ ನಮ್ಮ ಮನೇಲೇ ನಾನು ಹೊರಗಡೆ ಪುದೀನ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಪುದೀನ ತೊಳ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ, ಜೀರಿಗೆ, ಉಪ್ಪು ಎಲ್ಲ ಹಾಕ್ಕೊಂಡು ಇವಾಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನು ಏನು ಮಿಸ್ ಮಾಡಿಬಿಟ್ಟಿದ್ದೀನಿ ಗೊತ್ತಾ, ಇದೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ನಾನು ಇಡ್ಲಿ ತಿನ್ನೋವರೆಗೂ ನಾನು ಏನು ಹಾಕಿಲ್ಲ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾನು ಹಸಿಮೆಣ್ಸಿಕಾಯಿ ಖಾರ ಇದಕ್ಕೆ ಯೂಸ್ ಮಾಡೇ ಇಲ್ಲ, ಹಾಗೆ ಮಾಡಿಬಿಟ್ಟಿದ್ದೀನಿ ಚಟ್ನಿನ. ಮನೇಲಿ ಇಬ್ಬರು ಮಕ್ಕಳು ತಿಂದರೂ ಕೂಡ ಅವ್ರು ಹೇಳೇ ಇಲ್ಲ ಖಾರ ಆಗಿಲ್ಲ, ಏನೂ ಆಗಿಲ್ಲ, ಅವ್ರಿಗೇನು ಗೊತ್ತಾಗಿಲ್ಲ ಅನ್ಕೋತೀನಿ. ಬಟ್ ನಾನು ತಿನ್ನುವಾಗ ಗೊತ್ತಾಗುತ್ತೆ, ಏನಿದು ಏನೋ ಮಿಸ್ ಆಗಿಬಿಟ್ಟಿದೆಯಲ್ಲ, ಇದು ಬರೀ ಸ್ವೀಟ್ ಹುಳಿ ಹತ್ತಾಯಿದೆ, ಉಪ್ಪು ಹತ್ತಾಯಿದೆ, ಬೇರೆ ಏನು ಗೊತ್ತಾಗ್ತಾ ಇಲ್ಲಲ್ಲ ಟೇಸ್ಟು ಅಂತ ಆಮೇಲೆ ಅಂದ್ಕೊಂಡೆ, ನಾ ಇದಕ್ಕೆ ಖಾರನೇ ಹಾಕಿಲ್ಲ ಅಂತ. ಆಗಿಬಿಡುತ್ತೆ ಈ ಥರ ಒಂದೊಂದು ಸರಿ ಅಡುಗೆ ಮಾಡುವಾಗ, ಏನು ಮಾಡೋಕ್ಕಾಗಲ್ಲ. ನಿಮಗೂ ಈ ಥರ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಏನಾದರೂ ಆಗಿದ್ದರೆ ನಿಮಗೂ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು ಈ ಥರ ಅಡುಗೆಯಲ್ಲಿ ಮಿಸ್ ಮಾಡ್ಕೋತೀವಿ ಅಂತ ಅಂದ್ಕೊಂಡಿದ್ರೆ. ನನಗೆ ಅದು ತಿಂದ ಮೇಲೇ ಗೊತ್ತಾಗಿದ್ದು, ತಿನ್ನೋವರೆಗೂ ನನಗೆ ಅದು ನಾನು ಖಾರ ಹಾಕೇ ಇಲ್ಲ ಅಂತ ಅದಕ್ಕೆ ನನಗೆ ಗೊತ್ತೇ ಆಗಲಿಲ್ಲ. ಹೋಗಲಿ, ಇವಾಗ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸಾಂಬಾರು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ಇದಕ್ಕೆ ಸ್ವಲ್ಪ
ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು, ಖಾರ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸಾಂಬಾರು ಪೌಡ್ರ್ ಕೂಡ ಹಾಕ್ಕೊಂಡು ಫೈನಲ್ಲಾಗಿ ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ಫುಲ್ಲು ಹೋಟೆಲ್ ಸ್ಟೈಲ್ ಥರನೇ ಇದೆ ಸಾಂಬಾರು, ಸಖತ್ತಾಗಿತ್ತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಇವಾಗ ನಾನು ಕೂಡ 4 ಇಡ್ಲಿ ತೊಗೋತಾ ಇದ್ದೀನಿ, ಯಾಕೆಂದರೆ ಚಿಕ್ಕ ಚಿಕ್ಕದಾಗಿದೆ ಇಡ್ಲಿ, ಅಷ್ಟು ಏನೂ ದೊಡ್ಡದಾಗಿಲ್ಲ. ಒಂದು ರವೆ ಇಡ್ಲಿ ಅಲ್ವಾ, ನಾನು ಮನೆಯಲ್ಲೇ ಕುಕ್ ಮಾಡಿರೋದ್ರಿಂದ ಆರಾಮಾಗಿ ತಿನ್ಬೋದು. ನಾವೇನು ಡಯೆಟಲ್ಲಿದ್ದೀವಿ, ನಾವು ಇದೆಲ್ಲ ತಿನ್ನಬಾರ್ದು ಅಂತ ಏನಿಲ್ಲ. ಒಂದು 4 ಇಡ್ಲಿ ತಿಂದರೆ ಏನೂ ಪರವಾಗಿಲ್ಲ, ತಿನ್ಬೋದು. ನಾನು ಕೂಡ 4 ಇಡ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಚಟ್ನಿ ಸಾಂಬಾರು ಕೂಡ ಏನು ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ ಬೆಳಿಗ್ಗೆ 9:30ಗೆ ತೊಗೊಂಡಿದ್ದೀನಿ. 9:30ಗೆ ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ ಚಿಯಾ ಸೀಡ್ ವಾಟ್ರ್ ಕೂಡ ತೊಗೊಂಡಿದ್ದೆ, ಒಂದು 8 o'clockಗೆ ತೊಗೊಂಡಿದ್ದೆ. ಅದನ್ನು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಅದನ್ನು ಕೂಡ ತೊಗೊಂಡಾದಮೇಲೆ ನಾನು ಎಲ್ಲ ಕುಕ್ ಮಾಡಿಕೊಂಡು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿ ಆದಮೇಲೆ ಇವಾಗ ಅದನ್ನು ಕೂಡ ತೊಗೋತಾ ಇದ್ದೀನಿ. ನೋಡಿ ಸಖತ್ತಾಗಿದೆ. ಈ ಥರ ನೀವು ಸಾಫ್ಟಾಗಿ ಇಡ್ಲಿ ಸಾಂಬಾರು ಈ ಥರ ಇದ್ಬಿಟ್ರೆ ಯಾರಿಗೆಲ್ಲ ಇಡ್ಲಿ ಇಷ್ಟ ಅಲ್ವಾ, ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಇಡ್ಲಿ ಅಂದ್ರೇ. ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಂದು ವೆಯ್ಟ್ ಎಷ್ಟಿದೆ ಅಂತ. ನನಗೆ ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ, ನಂದು ಡಯೆಟ್ ಮಾಡೋಕ್ಕಿಂತ ನಾನು ಹೆಚ್ಚಾಗಿ ವಾಕಿಂಗು ಎಕ್ಸಸೈಸು ಮಾಡಬೇಕು. ಅಂದಾಗ ನಂದು ಬೇಗ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಯಾಕಂದರೆ ನನಗೆ ಗೊತ್ತಿರೋ ನನ್ನ ಬಾಡಿ ನನಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅದನ್ನು ನಾನು ಹೇಳಬೇಕಲ್ವ ನಿಮಗೆ. ಯಾಕೆಂದರೆ ನಾನು ನಂದು ನಾರ್ಮಲ್ ಡಯೆಟ್ ಎಲ್ಲ ಕರೆಕ್ಟಾಗಿಯೇ ಇದೆ. ಬಟ್ ನಂದು ಏನಾಗ್ಬಿಟ್ಟಿದೆ ಅಂದರೆ ಸ್ಕಿನ್ನು ತುಂಬ ಲೂಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಅದು ಬ್ಯಾಲೆನ್ಸ್ ಆಗಬೇಕು, ಕರೆಕ್ಟಾಗಿ ಟೈಟಾಗಿ ಸ್ಕಿನ್ ಆಗಬೇಕು ಅಂತ ಅಂದರೆ ನಾವು ವಾಕಿಂಗು ಮತ್ತು ಎಕ್ಸಸೈಸು ಖಂಡಿತ ಮಾಡಲೇಬೇಕು. ಬರೀ ಡಯೆಟ್ ಒಂದೇ ಮಾಡಿದಾಗ ನಾವು ತುಂಬ ಸ್ಕಿನ್ ಲೂಸ್ ಥರ ಆಗಿಬಿಡುತ್ತೆ. ಆ ಥರ ಆದಾಗ ನಾವು ಚೆನ್ನಾಗಿ ಕಾಣಿಸಲ್ಲ. ಚೆನ್ನಾಗಿ ಫಿಟ್ಟಾಗಿ ಕಾಣಿಸ್ಬೇಕಂದ್ರೆ ಖಂಡಿತ ನೀವು ಯಾವುದಾದ್ರೂ ಒಂದು ವಾಕಿಂಗ್ ಆದರೂ ಮಾಡಬೇಕು. ಇಲ್ಲಾಂದರೆ ವಾರದಲ್ಲಿ 2 ದಿನ 3 ದಿನ ಎಕ್ಸಸೈಸ್ ಆದರೂ ಮಾಡಲೇಬೇಕು. ಓಕೆನಾ, ಎಲ್ಲರೂ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ನವಣೆ ಬರುತ್ತಲ್ವ, ನವಣೆದು ನಾನು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಅದರದ್ದು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ರೈಸ್ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಆಲ್ರೆಡಿ ಬಟಾಣಿ, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದೆಲ್ಲನೂ ಕಟ್ ಮಾಡಿಕೊಂಡು, ನೀವು ಎಲ್ಲರೂ ಮಾಮೂಲಿ ರೈಸ್ ಬಾತ್ ಏನು ಮಾಡ್ತೀರಲ್ವ ಸೇಮ್ ಅದೇ ಥರನೇ ಮಾಡ್ತಾಯಿದ್ದೀನಿ ನಾನು. ಇದನ್ನು ನಾನು ಕುಕ್ಕರಲ್ಲಿ ಏನೂ ಮಾಡ್ತಾಯಿಲ್ಲ, ಪಾತ್ರೆಯಲ್ಲೇ ಮಾಡೋದು. ಯೂಶ್ವಲಿ ನಮ್ಮನೇಲಿ ನಾನು ಪಲಾವ್ ಮಾಡಿದರು, ನಾರ್ಮಲ್ ರೈಸ್ ಕೂಡ ಮಾಡಿದರೂ ನಾನು ಪಾತ್ರೆಯಲ್ಲೇ ಮಾಡ್ತೀನಿ. ಕೆಲವೊಂದು ಟೈಮ್ ಜಾಸ್ತಿ ಕುಕ್ಕರ್ ಯೂಸ್ ಮಾಡಲ್ಲ ನಾನು. ನೋಡಿ ಇವಾಗೆಲ್ಲ ಹಾಕಿ ಒಂದು ಬೌಲಷ್ಟು ನಾನು ನವಣೆ ಅಕ್ಕಿ ಬರುತ್ತಲ್ವ, ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ನವಣೆ ಅಕ್ಕಿ, ನೀವು ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನಾರ್ಮಲ್ ಸ್ಟೋರ್ಗಳಲ್ಲೆಲ್ಲ ಕೂಡ ಸಿಗುತ್ತೆ. ಖಂಡಿತ ಇದನ್ನು ಯೂಸ್ ಮಾಡಿ. ಇದರಲ್ಲಿ ಹೈ ಫೈಬರ್ ಇರುತ್ತೆ, ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ, ಇದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನಮ್ದು ಹೆಲ್ದಿ ಫುಡ್ ಇದನ್ನು ಖಂಡಿತ ನೀವು ತೊಗೊಳ್ಳಿ. ರೈಸ್ ನಾರ್ಮಲ್ ನಾವು ಏನು ಅನ್ನ ಮಾಡ್ಕೊಂಡು ತಿಂತೀವಲ್ಲ ಆ ರೈಸ್ ಯೂಸ್ ಮಾಡ್ಕೊಳ್ಳೋಕೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದಾಗ ತುಂಬ ಟೇಸ್ಟ್ ಅನಿಸುತ್ತೆ. ಮತ್ತು ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನಮ್ಮ ಮಾಮೂಲಿ ರೈಸ್ಗಿನ ಈ ಥರದ ರೈಸಲ್ಲಿ ಮಾಡ್ಕೊಂಡು ತಿನ್ನಿ ನವಣಕ್ಕಿಯಲ್ಲಿ. ಇದು ಕೂಡ ತುಂಬ ಒಳ್ಳೆಯದು, ಹೈ ಫೈಬರ್ ಇರುತ್ತೆ, ಇದರಲ್ಲಿ ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಎಲ್ಲ ವೆಜಿಟೇಬಲ್ಸ್ ಕೂಡ ಹಾಕಿರ್ತೀವಿ. ಇದನ್ನು ಕೂಡ ನಾನು ಮಧ್ಯಾಹ್ನ ಒಂದು ಬೌಲಷ್ಟು ಕೂಡ ತೊಗೊಂಡಿದ್ದೀನಿ ರೈಸು. ಇದ್ರ ಜೊತೆಗೆ ನೀವು ರಾಯ್ತ ಕೂಡ ಮಾಡ್ಕೋಬೋದು. ನಾನೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಬರೀ ರೈಸ್ ಒಂದೇ ತೊಗೊಂಡಿದ್ದೀನಿ. ಮತ್ತು ನಾನು ರಾತ್ರಿ ಊಟಕ್ಕೆ ನಾನು ಒಂದು ತಾಲಿಪಟ್ಟು ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ, ಚಿರೋಟಿ ರವೆ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹಸಿಮೆಣ್ಸಿಕಾಯಿ, ಜೀರಿಗೆ, ಮತ್ತು ನೀವು ಇದಕ್ಕೆ ಕಾಳು ಕೂಡ ಹಾಕ್ಕೋಬೋದು. ಅಜ್ವಾನ ಅಂತ ಹೇಳ್ತಾರೆ ನಮ್ಮ ಕಡೆ, ಕಾಳು ಕೂಡ ಹಾಕ್ಕೋಬೋದು. ಉಪ್ಪು, ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ, ಅಂದರೆ ಗಟ್ಟಿಯಾಗಿ ಬರಬೇಕು. ಇದು ಜಾಸ್ತಿ ದೋಸೆ ಹಿಟ್ಟಿನ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇದನ್ನು ನಾನು 1-2 ತಾಲಿಪಟ್ಟು ಮಾಡ್ಕೊಂಡು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ನಾವು ಮಾಮೂಲಿ ಬೇರೆ ಏನಾದರೂ ಮಾಡ್ಕೊಂಡು ರೈಸ್ ತಿನ್ನೋಕಿನ ಇದು ಈಸಿ. ನೀವು ಬೇಕಾದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ, ತುಂಬ ಬೇಗ ಆಗಿಬಿಡುತ್ತೆ, ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಇದು ಎಲ್ಲಾದರೂ ಆಚೆ ಹೋಗ್ತಾ ಇದ್ದರೆ, ಇಲ್ಲಾಂದರೆ ನಿಮಗೆ ಬೇಗ ಬ್ರೇಕ್ಫಾಸ್ಟಿಗೆ ತುಂಬ ಹಸಿವಾಗಿದೆ, ಏನಾದರೂ ಚಟ್ ಅಂತ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇದನ್ನು ಮಾಡ್ಕೊಂಡು ತೊಗೊಳ್ಳಿ. ಇದು 1-2 ತಿಂದುಬಿಟ್ರೂ ಕೂಡ ನಿಮಗೆ ತುಂಬ ಹೊಟ್ಟೆ ಫುಲ್ ಆಗಿಬಿಡುತ್ತೆ.
ಇದು ನಮ್ಮ ಮನೇಲಂತೂ ನಾನು ಯಾವಾಗಾದರೂ ಮಾಡ್ತಾನೆ ಇರ್ತೀನಿ ಜಾಸ್ತಿ. ಇದು ನೋಡಿ, ಇದ್ರ ಜೊತೆಗೆ ನೀವು ಚಟ್ನಿ ಕೂಡ ಮಾಡ್ಕೋಬೋದು. ಏನೂ ಇಲ್ಲ ಅಂದರೂ ನೀವು ಮೊಸರು ಜೊತೆ ತೊಗೋಬೋದು, ಇಲ್ಲಾಂದರೆ ಮನೆ ಸಾಸ್ ಏನಾದರೂ ಇದ್ದರೆ ಅದ್ರ ಜೊತೆಗೂ ತೊಗೋಬೋದು. ನಾನು ಒಂದು 2 ತೊಗೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನೈಟ್ ಅಲ್ವಾ, ನೈಟ್ ಟೈಮ್ ಜಾಸ್ತಿ ಹೆವಿ ಆಗಿರಬಾರ್ದು ಅಂತ ನಾನು 2 ತೊಗೊಂಡಿದ್ದೀನಿ. ಇದನ್ನು ನಾನು ನೈಟು 8 ಗಂಟೆ ಒಳಗಡೆ ತೊಗೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕೂಡ ಬೇಯಿಸ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ನಾನು ಬೆಳಿಗ್ಗೆ ಇಡ್ಲಿ ಜೊತೆಗೆ ಏನು ಚಟ್ನಿ ಮಾಡಿದ್ನಲ್ಲೋ ಅದು ಇನ್ನೂ ಸ್ವಲ್ಪ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದನ್ನು ಇದ್ರ ಜೊತೆಗೆ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತೊಗೊಳ್ಳಿ, ನೀವು ಕೂಡ ತುಂಬ ಇಷ್ಟ ಆಗುತ್ತೆ. ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕೆ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡಾಗ ಅದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಾದರೆ ಕ್ಯಾರೆಟ್ ತುರ್ಕೋಬೋದು, ಮತ್ತು ಬೀಟ್ರೂಟು ಕೂಡ ತುರ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಏನು ಬೇಡ ಅಂದರೆ ಈ ಥರ ಸ್ವಲ್ಪ ಆನಿಯನ್ ಜಾಸ್ತಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಸೇಮ್ ನೀವು ಅಕ್ಕಿ ರೊಟ್ಟಿ ಏನು ಮಾಡ್ಕೊತೀರಲ್ವ, ಅಕ್ಕಿ ರೊಟ್ಟಿ ಬದಲು ಇದಕ್ಕೆ ನಾನು ರವೆ ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚಪಾತಿ ಮಾಡ್ತೀವಲ್ವ ಆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೊಟೀನ್ ಯಾವ ರೀತಿ ಹೋಯಿತು ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಕೂಡ ಶೇರ್ ಮಾಡಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದಾರಲ್ವ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.